ಕನ್ನಡಿಗನ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ದೇವಟಗೇರಿ ಗಲ್ಲಿಯಲ್ಲಿರುವಂಥ ಹನುಮಾನ್ ದೇವಸ್ಥಾನದಲ್ಲಿದ್ದೀನಿ ರೀ. ಇವತ್ತೇನದಲ್ರಿ ವಿಶೇಷವಾಗಿ ನಾಗರ ಪಂಚಮಿ ಪ್ರಯುಕ್ತ ಏನದಲ್ರಿ ದೇವರಿಗೆ ಹಾಲ ಎರೆಯುವುದಿರ್ಬೋದು ಮತ್ತು ಅದೇ ರೀತಿ ಏನದಲ್ಲ ದೇವರ ಹಾಡುಗಳನ್ನು ಸಹ ಇಂದು ಹಾಡಲಿದ್ದಾರೆ. ಬರ್ರಿ ಹಾಲು ಎರಿತಾರೆ ಹೆಂಗೆ ಅದನ್ನು ನೋಡೋಣಂತ, ಅದೇ ರೀತಿ ಹಾಡುಗಳನ್ನು ಸಹ ಕೇಳೋಣಂತ. ಅದಕ್ಕೆ ಮೊದಲಿನ ಕನ್ನಡಿಗನ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅದ ನನಗೆ. ಮತ್ತು ಅದೇ ರೀತಿ ಇನ್ಯಾಕೆ ತಡ ನೋಡೋಣಂತ ಹಾಗೆ ಕೇಳೋಣಂತ. ಹಾಡ ನಡೀರಿ.
ಶ್ರೀಕೃಷ್ಣಾಯ ನಮಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವ ಭಕ್ತೋತ್ಪಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ಮಾಯಾವಿ ಪರಮಾನಂದಂ ತತ್ವಾ ವೈಕುಂಠಂ ತ್ವಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾಸ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ಇವತ್ತಿನ ದಿವಸ ಪಂಚಮಿ. ಪಂಚಮಿ ಅಂದರೆ ಏನು? ಗರುಡ ಪಂಚಮಿ ಅಂದರೆ ಏನು? ಇದಕ್ಕೆ ಯಾಕಿಷ್ಟು ಮಹತ್ವ ಕೊಟ್ಟಾರ? ಹಿರಿಯ ನಿಂತ್ಕಿಂದ ಎಲ್ಲ ಮಾಡ್ಕೋತ ಬಂದಾರ. ಇದಕ್ಕೆ ಏನಪ್ಪ ಅಂತಂದ್ರೆ ಗರುಡ ಪಂಚಮಿ ಅಂತ ಇದಕ್ಕೆ ಹೆಸರದ. ಆದರೆ ಪಂಚಮಿ ಅಂತ ಅದನ್ನೂ ಮಾಡ್ಲಿಕ್ಕೆ ಬರ್ತದೆ. ಹಾಲು ಯಾಕೆ ಎರಿಬೇಕು? ಗರುಡ ಪಂಚಮಿ ಏನು ಮಾಡಬೇಕು? ಯಾವ ದೇವರು ಎಲ್ಲೆಲ್ಲಿ ಬಂದು ಕೂತಿರ್ತಾರೆ? ಇವರು 3 ಮಂದಿ ದೇವ್ರು ಇರ್ತಾರೆ. ಅದಕ್ಕೆ ವಾಸುಕಿ, ವಾಸುದೇವ, ಅನಂತ ಶೇಷ ಅಂಥೇಳಿ ಇವ್ರು 3 ಮಂದಿ ನಮಗೆ ಜಗತ್ತಿನಾಗ ಅವರು ಭಾಳ ಶ್ರೇಷ್ಠ. ಅದಕ್ಕೆ ಆದ ಕಾರಣ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾಗರ ಪಂಚಮಿ ದಿನ ಹಾಲು ಎರಿಬೇಕು, ಇದು ಮಾಡಬೇಕು. ಆಮೇಲೆ ಅವ್ರು ನಮ್ಗೆ ಏನಪ್ಪ ಅಂತಂದ್ರೆ ಕಾಶ್ಯಪ ಗೋತ್ರದವ್ರು ಅವರು. ಆಮೇಲೆ ಅವ್ರು ನಮಗೆ ಏನಪ್ಪ ಅಂದ್ರೆ ಅಣ್ಣತಮ್ಮರು ಇದ್ದಂಗೆ. ಅದಕ್ಕೆ ಈಗ ನಾವು ವೈದಿಕ ಅಂತ ಮಾಡ್ತಾರೆ ಹಿರಿಯರು ನಮ್ಮ ಮನೆ ಗಂಡಸರು. ವೈದಿಕ ಟೈಮ್ದಾಗ ನಮ್ಗೆ ಗೊತ್ತಿರೋದಿಲ್ಲ ನೋಡಿ. ಗೊತ್ತಿಲ್ಲ ಅವ್ರು ಏನು ಮಾಡ್ಬೇಕು? ಅವಾಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ? ಅವಾಗ ಕಾಶ್ಯಪ ಗೋತ್ರ ಅಂತ ತೊಗೊಂಡ್ಬಿಡ್ಬೇಕು. ಧರ್ವಂತಕ್ಕೂ ಕಾಶ್ಯಪ ಗೋತ್ರ ಅಂದ್ರೆ ಅವೆಲ್ಲ ನಾವು ವೈದಿಕೆಲ್ಲ ಮಾಡಬೇಕು. ಸಂಸ್ಕೃತ ವೈದಿಕ ಅಂತ ಬರ್ತದೆ. ಅದಕ್ಕೆ ಇಷ್ಟೆಲ್ಲ ಇರ್ತದೆ ನಾಗಪ್ಪನ. ಮತ್ತು ಇನ್ನೊಂದಪ್ಪ ಏನಂದ್ರೆ ಹೆಣ್ಮಕ್ಳು ಯಾಕೆ ನಾಗಪ್ಪನ ಇರಬೇಕು? ಅಣ್ಣತಮ್ಮರು ಇದ್ದಾವೆ ಅಂದ್ರೆ ಗಂಡಸು ಮಕ್ಳಿಗೆ ಏನು ಇರ್ತದಪ್ಪ ಅಂತಂದ್ರೆ ಬೆನ್ನಾಗ ನಾಗಶೇಷ ಹೆಂಗಿರ್ತಲ್ಲ ಹಂಗೆ ಹುರಿ ಹಿಂಗಿರ್ತವೆ. ನೋಡ್ಕೊಂಡು ನಾವು ಮುಂಜಾನೆ ಎದ್ದು ಕೂಡಲೇ ಎಲ್ಲರೂ ಗಂಡಸರು ಅದಕ್ಕೆ 2 ಇದು ಇರ್ತಾವೆ. ಬೋನ್ ಅಂತಾರೆ ಇಂಗ್ಲೀಷ್ನಾಗ, ಆದರೆ ಕನ್ನಡದಾಗ ಏನಂತಾರೆ? ಹುರಿ ಅಂತಾರೆ. ಅದಕ್ಕೆ ಅದೇನದ ಸೇಮ್ ನಾಗಪ್ಪನಂಗೆ ಇರ್ತದೆ. ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಅಣ್ಣತಮ್ಮರಿದ್ದವ್ರು ಏನು ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ಬಗ್ಗಿಸಿ ಮ್ಯಾಲೆ ಸ್ವಲ್ಪ ನೀರು ಹಾಲು ಹಚ್ಚಿ ಆಮೇಲೆ ಅವ್ರು ಅರ್ಶಿನ ಹಚ್ಚಿ ಅವ್ರಿಗೆ ಬೆನ್ನ ಮೇಲೆ ಹಿಂಗೆ ಬಡಿಬೇಕು. ಅಂದ್ರೆ ಅವ್ರ ಆಯುಷ್ಯ ಹೆಚ್ಚಾಗ್ತದೆ. ಆಮೇಲೆ ಏನು ಬೆಳ್ಕೊಬೇಕು? ನಾವು ನಾಗಪ್ಪಗೆ ಹಾಲು ಎರಿವತ್ನಾಗ ನಾನು ಅಣ್ಣತಮ್ಮರಿಗೆ ಏನೂ ಮಾಡಬೇಡಪ್ಪ, ನೀ ಹಗಲು ಬಂದ್ರೆ ಹಗಲು ಕಡಿಬೇಡ, ರಾತ್ರಿ ಬಂದ್ರೆ ನಮ್ಮ ಒಟ್ಟು ನಾನು ಅಣ್ಣತಮ್ಮರಿಗೆ ಏನೂ ಮಾಡಬೇಡ, ಅವ್ರನ್ನ ಯಾವತ್ತೂ ನೀವು ಕಾಯ್ಕೋತ ಹೋಗು, ನನ್ನ ಮನೆ ಸಂತೋಷದಿಂದ ಇರಬೇಕು, ನನಗೆಲ್ಲ ಮಕ್ಕಳು ಮರಿ ಸಂತಾನ ಎಲ್ಲ ನನಗೆ ಚಲೋ ಆಗಬೇಕು, ನನ್ನ ತವ್ರ ಮನೆ ಅತಿ ಚಲೋ ಇರಬೇಕು ಅಂಥೇಳಿ ನಾಗಪ್ಪಗೆ ಹಾಲು ಎರಿ. ಇದೊಂದು ಇವತ್ತಿನ ದಿವಸದ ಪಂಚಮಿ ನಿಮಿತ್ತಕ್ಕಾಗಿ ನಾನು 2 ಮಾತುಗಳನ್ನು ತೊದಲ ನುಡಿಗಳನ್ನು ಮಾತಾಡ್ತೀನಿ. ಇದರೊಳಗೆ ತಪ್ಪಿದರೆ ಕ್ಷಮಿಸಬೇಕು. ಹರೇ ನಮಃ ಶ್ರೀಕೃಷ್ಣ. ತುಂಬ ಧನ್ಯವಾದಗಳು ರೀ.